ಹಾಯ್ ಸ್ನೇಹಿತರೆ, ದಿಲ್ ಪರ್ಸನ್ನು ಮಿಕ್ಸಿಂಗು ಕೆಲವರು ಕೇಳ್ತಾಯಿದ್ರೆ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಹಂಗಾಗಿ ಪೂರ್ತಿ ತೋರ್ಸೋಕ್ಕಾಗಲ್ಲ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ಸುಮ್ಮನೆ ಹೇಳ್ಕೊಡ್ತೀನಿ ಹಂಗೆ ಮಿಕ್ಸಿಂಗು. ನಾವೊಂದು 60 ದಿಲ್ ಪರ್ಸನ್ ಹಾಕ್ತೀವಿ. 60 ದಿಲ್ ಪರ್ಸನ್ಗೆ 15 ಕಾಯಿ ಹಾಕ್ತೀವಿ. ಒಂದು ಪೇಡದಲ್ಲಿ 60 ದಿಲ್ ಪರ್ಸನ್ ಮಾಡ್ತೀವಿ. ನನ್ನ ಹೆಂಡ್ತಿ ಕಾಯಿ ತುರಿತದಾಳೆ ನೋಡ್ರಿ. ನಾವು ಮಾಮೂಲಿ ಹಿಂಗೆ ಹರ್ಕೊಂತೀನಿ ನೋಡ್ರಿ. 60 ದಿಲ್ ಪರ್ಸನ್ ಇರ್ತವೆ ಹೆಚ್ಚು ಕಡಿಮೆ. ಬ್ರೆಡ್ ಒಂದು 6 ತಗೊಂತೀವಿ ಅಷ್ಟೇ. ನಾನು ಬ್ರೆಡ್ 6 ಹಾಕೋದು, ಜಾಸ್ತಿ ಹಾಕೋಲ್ಲ ಬ್ರೆಡ್ ಪುಡಿ ನಾನು. ಫ್ರೂಟ್ ಒಂದು 5 ಪ್ಯಾಕೆಟ್ ತಗೊಂತೀನಿ. ಸಕ್ಕರೆ ಒಂದು 3 kg. ಏಲಕ್ಕಿ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡ್ರು, ಒಂದು 100 ಗ್ರಾಮ್ ಬಾದಾಮ್ ಪೌಡ್ರು, ಒಂದು 100 ಗ್ರಾಮ್ ವೆನಿಲಾ ಪೌಡ್ರ್ ಹಾಕ್ಕೊಂತೀವಿ ಅಷ್ಟೇ. ಇನ್ನೇನು ಹಾಕೋಣಲ್ಲ. ಸಖತ್ ಚೆನ್ನಾಗಿರುತ್ತೆ ಟೇಸ್ಟ್. ಉಳ್ದಿದ್ದು ಒಂದು 15 ತೆಂಗಿನಕಾಯಿ ಹಾಕ್ಕೊಂತೀನಿ. ಫುಲ್ ಒಂದು ಪೇಡದಲ್ಲಿ ಹೆಚ್ಚು ಕಡಿಮೆ 60 ದಿಲ್ ಪರ್ಸನ್ ತಗೊಂತೀವಿ. ನಮ್ಮ ಅಂಗಡಿ ಸ್ಯಾಂಡ್ವಿಚ್ ನೋಡಿರಿ, ಪನ್ನೀರ್ ಪಪ್ಸು, ಮಶ್ರೂಮ್ ಪಪ್ಸು, ಖಾರ ಬನ್ನು ಎಲ್ಲ ಹಾಕ್ತೀವಿ ನೋಡಿರಿ. ದಿಲ್ ಪರ್ಸನ್ ಹಿಂಗೆ ಬರ್ತವೆ, ಸಖತ್ ಚೆನ್ನಾಗಿರ್ತವೆ ಟೇಸ್ಟು. ಹಾಕೊಂಡು ನೋಡಿರಿ. ತುಪ್ಪ ಮಾತ್ರ ಒಂದು 100 ಗ್ರಾಮ್ ಕೊಡಿರಿ. ಒಂದು 6 ಬ್ರೆಡ್, 60ಕ್ಕೆ 6 ಬ್ರೆಡ್ ತಗೊಂತೀವಿ. ಅಂದರೆ 10 ದಿಲ್ ಪರ್ಸನ್ಗೆ ಒಂದು ಬ್ರೆಡ್ ಹಾಕ್ಕೊಂತೀವಿ ಅಷ್ಟೇ ನಾವು. 10 ದಿಲ್ ಪರ್ಸನ್ಗೆ ಒಂದು ಪ್ಯಾಕೆಟ್ ಫ್ರೂಟ್ ಹಾಕ್ಕೊಂತೀವಿ. ತೆಂಗಿನಕಾಯಿ 15 ಹಾಕ್ಕೊಂತೀವಿ 60ಕ್ಕೆ. ಸಖತ್ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿರಿ ಎಷ್ಟು ಸೂಪರ್ ಆಗೈತೆ ತಿನ್ನಾಗೆ. ಆ ಥರ ಇರುತ್ತೆ ಮಿಕ್ಸಿಂಗು, ಸಖತ್ ಟೇಸ್ಟ್ ಇರ್ತವೆ. ಟ್ರೈ ಮಾಡಿ ನೋಡಿರಿ. ಬ್ರೆಡ್ ಪುಡಿ ಜಾಸ್ತಿ ಹಾಕೋಬಿಡ್ರಿ, ಸುಮ್ಮನೆ ಟೇಸ್ಟ್ ಬರೋಲ್ಲ ಅಷ್ಟು. ತುಪ್ಪ ಕೊಟ್ಕೊಳ್ರಿ ಒಂದು 100 ಗ್ರಾಮು, ಒಂದು 100 ಗ್ರಾಮ್ ಬಾದಾಮ್ ಪೌಡ್ರ್ ಕೊಟ್ಕೊಳ್ರಿ. ಮೇನು 100 ಗ್ರಾಮ್ ವೆನಿಲಾ ಪೌಡ್ರ್ ಕೊಟ್ಕೊಳ್ರಿ. ಕಡಿಮೆ ಹಾಕೊಳ್ಳೋರು ಕಡಿಮೆ ನೋಡ್ಕೊಂಡು ಹಾಕೊಳ್ರಿ. 10 ದಿಲ್ ಪರ್ಸನಿಗೆ ಒಂದು ಬ್ರೆಡ್ಡು, ಒಂದು ಪ್ಯಾಕೆಟ್ ಫ್ರೂಟು. 4 ದಿಲ್ ಪರ್ಸನಿಗೆ ಒಂದು ತೆಂಗಿನಕಾಯಿ. 4 ದಿಲ್ ಪರ್ಸನಿಗೆ ಒಂದು ತೆಂಗಿನಕಾಯಿ ಹಾಕೊಳ್ರಿ, ಸಾಕಾಗುತ್ತೆ. ವೆನಿಲಾ ಪೌಡ್ರು, ಬಾದಾಮ್ ಪೌಡ್ರು ಕೊಟ್ಕೊಳ್ರಿ. ಸೂಪರಾಗಿರ್ತಾವೆ ಟೇಸ್ಟ್. ನಾನು ಹಂಗೆ ಸುತ್ತಬಿಡ್ತೀನಿ. ಮಾಮೂಲಿ ಚೌಕನ್ ಟೈಪ್ ಇದ್ದರೂ ಪರವಾಗಿಲ್ಲ. ನಾನು ರೌಂಡ್ ಹರ್ಕೊಳಲ್ಲ. ನಮ್ಮ ಅಂಗಡಿಯಲ್ಲಿ ಜಾಸ್ತಿ ದಿಲ್ ಪರ್ಸನ್ ಹೋಗ್ತವೆ. ಹಂಗಾಗಿ ಟೈಮ್ ಇದ್ದರೆ ಮಾತ್ರ ರೌಂಡ್ ಹರ್ಕೊಂತೀವಿ ಅಷ್ಟೇ. ಟೈಮ್ ಜಾಸ್ತಿ ಇರೋಲ್ಲ, ಹಂಗಾಗಿ ನಾರ್ಮಲಾಗಿ ಹರ್ಕೊಂಡು ತಟ್ತೀವಿ ನೋಡಿರಿ. ಇದೇ ಥರ ಹರ್ಕೊಳೋದು. ಮೇಲ್ಗಡೆ ಟಾಪ್ಗಳು ಸಮೇತ ಚೌಕನಾಗೆ ಹರ್ಕೊತೀನಿ ನಾನು. ಈಸಿಯಾಗಿರುತ್ತೆ ಕೆಲಸ ಅಂತ. ಜಾಸ್ತಿ ಟೈಮ್ ಇದ್ದರೆ ಮಾತ್ರ ನೀಟಾಗಿ ರೌಂಡಾಗಿ ಹರ್ಕೊಂಡು ಮಾಡ್ಬೋದು. ಕೆಲವರು ಒಂದೊಂದು ಥರ ಮಾಡ್ತಾರೆ. ನಾವು ಮಾಡೋದಾದ್ರೆ ಈ ಸ್ಟೈಲ್ ಮಾಡ್ಕೊತೀವಿ. ಚೆನ್ನಾಗಿ ಹೋಗ್ತಾವೆ ದಿಲ್ ಪರ್ಸನು, ಸೂಪರ್ ಇರ್ತವೆ ಟೇಸ್ಟು. ಮೇನು ತುಪ್ಪ ಒಂದು 100 ಗ್ರಾಮ್ ಕೊಟ್ಕೊಳ್ರಿ ದಿಲ್ ಪರ್ಸನಿಗೆ, ಸೂಪರಾಗಿರ್ತವೆ. ಬೇರೆಯವ್ರು ಬೇರೆ ಥರ ಮಾಡ್ತಾರೆ ದಿಲ್ ಪರ್ಸನ್ನು. ಕೋವಾ ಹಾಕ್ಕೋಬೋದು, ಬರೀ ರಸ್ಕ್ ಪುಡಿಲಿ ಮಾಡ್ಬೋದು. ರಸ್ಕ್ ಪುಡಿ ಜಾಮ್ ಹಾಕ್ಕೊಂಡೆಲ್ಲ ಮಾಡ್ಬೋದು. ಸಖತ್ತಾಗಿರ್ತಾವೆ ಟೇಸ್ಟು. ಏಲಕ್ಕಿ ಪೌಡ್ರು ಹಾಕ್ಕೊಳ್ರಿ ಹಿಂಗೆ. ಗುರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್.